ಸಂಸ್ಕೃತಿ ಎಲ್ಲ ಹೋಗ್ತಿದೆ ಎಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ಇವಾಗ ಬಂದಮೇಲೆ ಎಲ್ಲ ಈ ಜಾತ್ರೆ ಮಾಡೋದ್ರಿಂದ ಎಲ್ಲ ನಮ್ಮ ಸಂಸ್ಕೃತಿ ಉಳಿಯುತ್ತೆ. ಒಂದು ರಿಲ್ಯಾಕ್ಸೇಷನ್ ಆಗಿ ಸಂಸ್ಕೃತಿಯನ್ನು ಪರಂಪರೆಯನ್ನು ಉಳಿಸ್ತಿದ್ದಾರೆ ಅನ್ನೋದೊಂದು ತುಂಬ ಹೆಮ್ಮೆ, ಖುಷಿ ಆಗ್ತಿದೆ. ಸೊ ಮಂಗಳೂರಿಂದ ಬಂದು ಬೆಂಗಳೂರಿಗೆ ಬಂದಿರೋದಕ್ಕೆ ಸಾರ್ಥಕ ಅಂತ ಅನಿಸ್ತು. ತುಂಬ ಖುಷಿ ಆಯಿತು ಸರ್. ಇದು ಕಡಲೆಕಾಯಿ ಪರ್ಸನ್ ಅಂದರೆ ಬಸವಣ್ಣಂದು ಮೊದಲಿಂದ ಅದನ್ನ ನಡ್ಕೊಂಡು ಬಂದಿರೋದು. ಬಂದರೆ ಬಸವಣ್ಣನ ಆಶೀರ್ವಾದ ಹಂಗೆ ಒಳ್ಳೆಯದಾಗುತ್ತೆ. ಎಲ್ರಿಗೂ ಬನ್ನಿರಿ, ದೇವ್ರ ದರ್ಶನ ಮಾಡಿ, ಜಾತ್ರೆ ಮಾಡಿ. ನಮ್ಮ ಕರ್ನಾಟಕದ್ದು ಸೊ ಆದಷ್ಟು ನಮ್ಮ ಸಂಸ್ಕೃತಿನ ನಾವು ಬೆಳೆಸ್ಕೊಂಡು ಹೋಗೋಣ. 30 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ, 30 ವರ್ಷದಿಂದ ಹೆಂಗಿತ್ತು, ಇವಾಗ ಹೆಂಗಿದೆ ಪೂಜೆ? ಇವಾಗ ಒಂದು ಸ್ವಲ್ಪ ಚೆನ್ನಾಗಿದೆ, ಮುಂಚೆ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಇವಾಗ ತುಂಬ ಚೆನ್ನಾಗಿದೆ. ಸೊ ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದೆ ಜಾತ್ರೆ. ನಾವು ಮಂಗಳೂರಿಂದ ಬಂದಿರೋರು. ಮಂಗಳೂರಲ್ಲಿ ಆಲ್ರೆಡಿ ಒಂದು ಜಾತ್ರೆ ಸ್ಟಾರ್ಟ್ ಆಗಿದೆ, ಇನ್ನೇನು ಇದಕ್ಕೆ 26ಇಂದ. ಅದಕ್ಕಿಂತ ಸೊ ಇಲ್ಲಿ ಬೆಂಗಳೂರಲ್ಲಿ ಹೇಗಿರುತ್ತೆ ಪರಂಪರೆ ಜಾತ್ರೆ ಅಂತ ನೋಡೋಣ ಅಂದ್ಕೊಂಡಿದ್ದೆ. ಯಾಕಂದರೆ ಬೆಂಗಳೂರಲ್ಲೆಲ್ಲ ಏನಂದರೆ ಸಂಸ್ಕೃತಿ ಎಲ್ಲ ಹೋಗ್ತಿದೆ ಎಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ಇವಾಗ ಬಂದಮೇಲೆ ಎಲ್ಲ ಈ ಜಾತ್ರೆ ಮಾಡೋದ್ರಿಂದ ಎಲ್ಲ ನಮ್ಮ ಸಂಸ್ಕೃತಿ ಉಳಿಯುತ್ತೆ. ಮತ್ತು ಎಲ್ಲರಿಗೂ ಎಲ್ಲ ಊರಿಂದ ಬಿಟ್ಟು ಬಂದಿರ್ತಾರೆ ದುಡಿಯೋಕ್ಕೋಸ್ಕರ. ಸೊ ಒಂದು ರಿಲ್ಯಾಕ್ಸೇಷನ್ ಆಗಿ ಸಂಸ್ಕೃತಿಯನ್ನು ಪರಂಪರೆಯನ್ನು ಉಳಿಸ್ತಿದ್ದಾರೆ ಅನ್ನೋದೊಂದು ತುಂಬ ಹೆಮ್ಮೆ, ಖುಷಿ ಆಗ್ತಿದೆ. ಸೊ ಮಂಗಳೂರಿಂದ ಬಂದು ಬೆಂಗಳೂರಿಗೆ ಬಂದಿರೋದಕ್ಕೆ ಸಾರ್ಥಕ ಅಂತ ಅನಿಸ್ತು. ತುಂಬ ಖುಷಿ ಆಯಿತು ಸರ್. ನಾವು ಬಂದು ಒಂದು 1 ಅವರ್ ಆಯಿತು. ತುಂಬ ಚೆನ್ನಾಗಿ ನಡೀತಾ ಇತ್ತು. ಬರ್ತಾ ಇದ್ದೀರಿ? ನಾವು ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ವಿ. ಮುಂಚೆ ಹೇಗಿತ್ತು, ಇವಾಗ ಹೆಂಗೆ ನಡೀತಿದೆ ಸರ್? ಅವಾಗ ಏನು ಅಷ್ಟು ಫ್ರೆಶ್ ಇರಲಿಲ್ಲ, ಈ ವರ್ಷ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ. ಆಚರಣೆ ವಿತರಣೆಗಳು ಬಂದಾಗ ಈ ಹಿಂದೆ ಯಾವ ಥರ ಇತ್ತು, ಇವಾಗ ಹೆಂಗಾಗಿತ್ತು? ಸ್ವಲ್ಪ ಮಾಡ್ರನ್ನು ಪರವಾಗಿಲ್ಲ, ಇವಾಗ ಒಂದು ರೀತಿಯಿಂದ ಸ್ವಲ್ಪ ಪರವಾಗಿಲ್ಲ ಇವಾಗ ನಡೀತಾ. ಬರೋಂಥವ್ರಿಗೆ ಏನು ಹೇಳ್ತೀರಾ, ಪರಿಚಯ ಬರೋಂಥವ್ರಿಗೆ? ಏನಂದರೆ ಒಂದು ಡಿಸಿಪ್ಲಿನ್ ಕಲೀರಿ ಅಂತ ಹೇಳ್ತೀವಿ ಅಷ್ಟೇ. ಡಿಸಿಪ್ಲಿನ್ ಬೇಕು. ಹೌದು ಡಿಸಿಪ್ಲಿನ್ ಇಲ್ಲ. ಹೌದೌದು. ಡಿಸಿಪ್ಲಿನ್ ಬೆಳೆಸ್ಕೊಂಡು ಒಂದು ಲೈನಲ್ಲಿ ಹೋಗೋದಾಗಲಿ ಏನೇ ಆಗಲಿ ಭಕ್ತಿ ಜನಗಳು ಒಂದು ಡಿಸಿಪ್ಲಿನ್ ಆಗಿರಬೇಕು. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲಿ ನಾಗರಬಾವಿಯಿಂದ. ಓಕೆ, ನಾಗರಬಾವಿ ಅಂತ ಹೇಳಿದ್ರೆ ನೀವು ಪ್ರತಿ ವರ್ಷ ಭಾಗವಹಿಸ್ತೀರಾ ಹಾಗಾದ್ರೆ? ಅವಾಗ ಬರ್ತಾ ಇದ್ವಿ. ಇದೇ ಫಸ್ಟ್ ನನಗೆ ಗೊತ್ತಿರಲಿಲ್ಲ. ನಾಗರಬಾವಿ ಇದ್ರೆ ಗೊತ್ತಿರಲಿಲ್ಲ ನಿಮಗೆ? ಇಲ್ಲ, ಇದು ನಾನು ಈ ಕಡೆ ಜಾಸ್ತಿ ಬಂದಿರಲಿಲ್ಲ. ಓಕೆ, ಹೇಗಿದೆ? ಇದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಅಂದರೆ ನೋಡ್ತಕ್ಕದ್ದು ನನಗೆ ಇಷ್ಟು ದಿವಸ ಆದರೂ ಗೊತ್ತಿರಲಿಲ್ಲ, ಇವಾಗ ಬಂದಿದ ಮೇಲೇ ಗೊತ್ತಾಗಿದ್ದು. ಓಕೆ, ಬರುವಂಥವ್ರಿಗೆ ಏನು ಹೇಳಿ ಬಯಸ್ತೀರಾ ನೀವು? ಚೆನ್ನಾಗಿದೆ ನೋಡೋಕ್ಕೆ. ಇದು ಕಡಲೆಕಾಯಿ ಪರ್ಸನ್ ಅಂದರೆ ಬಸವಣ್ಣಂದು ಮೊದಲಿಂದ ಅದನ್ನ ನಡ್ಕೊಂಡು ಬಂದಿರೋದು. ಬಂದರೆ ಬಸವಣ್ಣನ ಆಶೀರ್ವಾದ ಹಂಗೆ ಒಳ್ಳೆಯದಾಗುತ್ತೆ. ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರು ಇಲ್ಲೇ ಬೇರೆ ಕಡೆ ಬಂದು ಇಲ್ಲೇ ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಕಡಲೆಕಾಯಿ ಪರಿಸರ? ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಇದ್ರೆ ಫಸ್ಟ್ ಟೈಮ್ ಬಂದಿದ್ದೀರಾ? ಯಾಕೆ ಈ ಹಿಂದೆ ಯಾಕೆ ಬರಲಿಲ್ಲ ನೀವು ಇವತ್ತು? ಇಲ್ಲ, ಬರೋಕ್ಕಾಗಲಿಲ್ಲ. ಈ ವರ್ಷ ದಾರಿ ಕೊಟ್ಟಿದ್ದಾರೆ, ಅದಕ್ಕೆ ಈ ವರ್ಷ ಬಂದಿದ್ದೀವಿ. ಓಕೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಫಸ್ಟ್ ವರ್ಷ ಬಂದಿರೋದು? ತುಂಬ ಚೆನ್ನಾಗಿದೆ, ದೇವ್ರ ದರ್ಶನ ಚೆನ್ನಾಗಾಯಿತು. ತಂದೆ ಕಾಪಾಡಿ ಪ್ರತಿ ವರ್ಷವೂ ಬರ್ತಾನೆ ಇರ್ತೀವಿ. ಕಡಲೆಕಾಯಿ ಇಷ್ಟ ತಗೊಂಡ್ರಿ? ಕಡಲೆಕಾಯಿ ಇನ್ನು ಈಗ ಬಂದಿದ್ದೀವಿ, ದರ್ಶನ ಮಾಡ್ಕೊಂಡಿದ್ದೀವಿ, ಈಗ ಹೋಗ್ತೀವಿ. ತಗೊಂತೀರಾ ಕಡಲೆಕಾಯಿ? ಒಂದು 5-6 ಕೆಜಿ ತೊಗೊಂಡು ಹೋಗ್ತೀವಿ. ಸಾಕು, 5-6 ಕೆಜಿ. ಓಕೆ, ಬರೋಂಥವ್ರಿಗೆ ಏನು ಹೇಳ್ತೀರಾ, ಯುವಕರಿಗೆ, ಯೂತ್ಗೆ? ಎಲ್ರಿಗೂ ಬನ್ನಿರಿ, ದೇವ್ರ ದರ್ಶನ ಮಾಡಿ, ಜಾತ್ರೆ ಮಾಡಿ. ನಮ್ಮ ಕರ್ನಾಟಕದ್ದು ಸೊ ಆದಷ್ಟು ನಮ್ಮ ಸಂಸ್ಕೃತಿನ ನಾವು ಬೆಳೆಸ್ಕೊಂಡು ಹೋಗೋಣ. ಸರ್, ಎಲ್ಲಿಂದ ಬಂದಿದ್ದೀರಾ? ಇದೇ ಏರಿಯಾದವ್ರೆ, ಇದೇ ಇರೋದವ್ರೆ. ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ಹೆಂಗೆ? ಚಿಕ್ಕ ಹುಡುಗರಿಂದ ಬರ್ತಾ ಇದ್ದೀವಿ. ಚಿಕ್ಕ ಹುಡುಗರಿಂದ ಅಂದಾಜು ಎಷ್ಟು ವರ್ಷದಿಂದ ಬರ್ತಾ ಇರ್ಬೋದು? 30 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ, 30 ವರ್ಷದಿಂದ ಹೆಂಗಿತ್ತು, ಇವಾಗ ಹೆಂಗಿದೆ ಪೂಜೆ? ಇವಾಗ ಒಂದು ಸ್ವಲ್ಪ ಚೆನ್ನಾಗಿದೆ, ಮುಂಚೆ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಇವಾಗ ತುಂಬ ಚೆನ್ನಾಗಿದೆ. ಅಂದ್ರೆ ಯಾವ್ದು ಚೆನ್ನಾಗಿರ್ಲಿ, ಯಾವ್ದು ಚೆನ್ನಾಗಿತ್ತು? ಅವಾಗ ಒಂದು ಸ್ವಲ್ಪ ಹಳೆ ಕಾಲದಲ್ಲಿ ಇತ್ತು, ಇವಾಗ ಸ್ವಲ್ಪ ಲೇಟೆಸ್ಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಏನು ಅಲಂಕಾರ, ಪೂಜೆ ಎಲ್ಲ ಚೆನ್ನಾಗಿದೆ.